press the bell icon on the YouTube app and never miss another update. शुभ दिन बच्चों। आज हम देश हमारा इस कविता के बारे में जानेंगे। यानी आपका जो अगला पाठ यानी पद्य है, आपका अगला पाठ पद्य है देश हमारा। पद्य 13 देश हमारा है ना। पहले मैंने आपको इस कविता को पढ़ाती हूँ, आप क्या करना है, ध्यान से सुनना और मेरे साथ मन में ही पढ़ना है। जैसे जो मैंने आपको शब्दार्थ या कुछ भी हो बताती हूँ, वहाँ आप क्या करना है, पेंसिल से आपके पुस्तक में लिखना है ना। नोटबुक में लिखे तो पेन से लिखो, जैसे ही पुस्तक में लिखे तो पेंसिल में लिखो। जब बच्चों मैंने आपको पहले पद्य पढ़ाती हूँ, आप भी क्या करना है, ध्यान से सुनना और मन में ही बोलना चाहिए। पद्य 13 देश हमारा। इस कविता के कवि यानी इस कविता के कवि हैं निरंकार देव सेवक। इस कविता के लेखक या कवि कौन है, निरंकार देव ಸೇವಕ್ ಅಲ್ವಾ। ಹೇಗೆ ಕನ್ನಡದಲ್ಲಿ ಕೂಡ ಯಾರು ಪದ್ಯ ಬರೆದಿರ್ತಾರೆ ಅಂತಕ್ಕಂಥವ್ರನ್ನ ನೇಮ್ ಕೊಟ್ಟಿರ್ತಾರಲ್ವ, ಹಾಗೆ ಇಲ್ಲಿನೂ ಕೂಡ ನಿಮಗೆ ಏನಪ್ಪ ಅಂತಂದರೆ ಈ ಪದ್ಯ ಬರೆದಿರ್ತಕ್ಕಂಥವ್ರ ಹೆಸರನ್ನು ಕೊಟ್ಟಿದ್ದಾರೆ। ಆ ಕವಿ ಯಾರೂಪ ಅಂತಂದರೆ निरंकार देव सेवक। जब बच्चों देश हमारा इस कविता के कवि का नाम लिखिए, तब उस समय आप क्या कर सकते हो, देश हमारा इस कविता के कवि निरंकार देव सेवक हैं, इस प्रकार आप लिख सकते हो। अच्छा, अब हम क्या करेंगे, पद्य पढ़ेंगे। पहले पद्य 13 देश हमारा। कितना प्यारा देश हमारा, इसे प्रकृति ने खूब संवारा। हम इसके गुण गाएंगे, धरती को स्वर्ग बनाएंगे। सिर पर मुकुट हिमालय है, देश नहीं देवालय है। हिंदू मुस्लिम सिख ईसाई सब आपस में भाई भाई। हम में है अलगाव नहीं, कहीं कोई बिखराव नहीं। देश हमारा न्यारा है, प्राणों से भी प्यारा है ना। देखो कितना प्यारा देश हमारा, हमको हमारे देश के बारे में बहुत ही प्यार है ಅಲ್ವಾ। ನಮಗೆ ನಮ್ಮ ದೇಶ ನಮ್ಮ ಕಂಟ್ರಿ ಅಂತಂದರೆ ತುಂಬಾ ನಮಗೆ ಪ್ರೀತಿ ಹೆಮ್ಮೆ ಗೌರವನ ಇಟ್ಕೊಂಡಿದ್ದೀವಿ ಅಲ್ವಾ। जैसे ही यहाँ पर निरंकार देव सेवक ने बता रहे हैं कि कितना प्यारा देश हमारा, इसे प्रकृति ने खूब संवारा। ನಮ್ಮ ಒಂದು ಈ ದೇಶ ಭಾರತ ದೇಶನ ಯಾವ ರೀತಿಯಾಗಿ ಪ್ರಕೃತಿ ಸುಂದರವಾಗಿ ಮಾಡಿದೆಯಪ್ಪ ಅಂತಂದರೆ, ಇಸೇ ಪ್ರಕೃತಿನೇ ಕೂಬ್ ಸವಾರ, ಕೂಬ್ ಯಾನಿ ತುಂಬ, ಹೇಗೆ ಅಂತಂದರೆ ಎಲ್ಲಿ ನೋಡಿದ್ರೂ ಕೂಡ ಹಚ್ಚ ಹಸಿರು ಬೆಟ್ಟ ಗುಡ್ಡ, ಇದೆಲ್ಲದನ್ನು ಕೂಡ ಯಾವುದರ ಒಂದು ಫಲ ಅಂತಂದರೆ ಪ್ರಕೃತಿಯ ಒಂದು ಫಲ ಅಂತ ನಾವು ಹೇಳ್ಬೋದು। ಪ್ರಕೃತಿ ಅಂದರೆ ನಿಸರ್ಗ ನಮಗೇನು ಕೊಟ್ಟಿದೆ ಅಲ್ವಾ, ನಾವಿಲ್ಲಿ ನೋಡ್ತಕ್ಕಂಥ ಹರಿತಕ್ಕಂಥ ನದಿಗಳಾಗಿರ್ಬೋದು, ಎತ್ತೆತ್ತರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳಾಗಿರ್ಬೋದು, ಹಚ್ಚ ಹಸಿರಿಂದ ತುಂಬಿ ತುಳುಕ್ತಕ್ಕಂಥ ಫಾರೆಸ್ಟ್ಗಳಾಗಿರ್ಬೋದು, ಇದು ಎಲ್ಲದನ್ನು ಯಾವುದರ ಒಂದು ಕೊಡುಗೆಯಪ್ಪ ಅಂತಂದರೆ ಪ್ರಕೃತಿಯ ಒಂದು ಪರಿಸರ ಮಾತೆಯ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು। ನಮ್ಮ ದೇಶ ಸುಂದರವಾಗಿ ಕಾಣೋದಕ್ಕೆ ಮೂಲ ಕಾರಣ ಯಾವುದಪ್ಪ ಅಂತಂದರೆ ಇಲ್ಲಿ ಇರುವಂತಹ ಸುಂದರವಾಗಿರ್ತಕ್ಕಂಥ ಒಂದು ನೇಚರ್ ಅಲ್ವಾ, ಪ್ರಕೃತಿ ಯಾನಿ ಪರಿಸರ ಅಂತ ನಾವು ಹೇಳ್ಬೋದು। ಕೂಬು ತುಂಬ, ಕೂಬು ಅಂದ್ರೇನು, ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲಿ ಮಾಡಿದೆ ಇಲ್ಲಿ ಇರ್ತಕ್ಕಂಥ ನೇಚರ್, ಪ್ರಕೃತಿ ಯಾನಿ ಪರಿಸರ ಅಂತ ನಾವು ಹೇಳ್ಬೋದು, ಅಂದರೆ ನೇಚರ್ ಓಕೆ। ಇಲ್ಲಿ ಇರ್ತಕ್ಕಂಥ ನೇಚರ್ನ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದೆ ಯಾವುದು, ಪ್ರಕೃತಿ। खूब सवारा, हम इसके गुण गाएंगे, धरती को ಸ್ವರ್ಗ बनाएंगे। ನಾವೇನು ಮಾಡ್ತೀವಿ, ನಮ್ಮ ದೇಶದ ಬಗ್ಗೆ ಹಲವಾರು ಕವಿಗಳು ಹಾಡು ಕಟ್ಟಿರೋದನ್ನು ನೋಡಿರ್ಬೋದು ಅಲ್ವಾ, ಕೇಳಿದಿರಿ ನೀವು, ಬಾರಿಸು ಕನ್ನಡ ಡಿಂಡಿಮ ಅಲ್ಲಿ ಕೇಳಿದಿರಿ, ಅಷ್ಟಲ್ಲದೆ ಕುವೆಂಪು ಅವರು ಹಾಡಿರ್ತಕ್ಕಂಥದ್ದನ್ನು ಕೇಳಿದಿರಿ ಅಲ್ವಾ।
ಹಾಗೆ ನಾವೇನು ಮಾಡ್ತೀವಿ, ನಮ್ಮ ಭಾರತ ದೇಶನ ಗುಣಗಾನ ಮಾಡ್ತೀವಿ. ಗುಣ್ ಗಾಯಂಗೆ ಅಂತಂದರೆ ನಮ್ಮ ಭಾರತ ದೇಶದ ಬಗ್ಗೆ ಹೊಗಳ್ತೀವಿ, ಹಾಡ್ತೀವಿ. ಗಾಯಂಗೆ ಹಾಡೋಣ. ಯಾವುದನ್ನು ಹಾಡೋಣ? ಭಾರತ ದೇಶದ ಒಂದು ಗುಣಗಾನ ಮಾಡ್ತಾ ನಾವು ಹಾಡೋಣ ಅಂತ ಕವಿ ಹೇಳ್ತಾ ಇದ್ದಾರೆ. ಹಾಡ್ತಾ ಹಾಡ್ತಾ ಏನು ಮಾಡೋಣ ನಾವು? ಇಸ್ ಧರ್ತಿ ಕೋ ಸ್ವರ್ಗ ಬನಾಯೆಂಗೆ. ಧರ್ತಿ ಯಾನಿ ಭೂಮಿ ಅಲ್ವಾ? ಧರ್ತಿ ಕೋ यानी धरती का और एक अर्थ होता है, आप तो जाने हो. धरती यानी दरा अल्वा? धरती दरा भूमि ಅಂತ ನಾವು ಹೇಳ್ಬೋದು. पर्यायवाची शब्द में आप तो जाने हो. धरती का और एक अर्थ होता है दरा. हम इस देश के गुण गाते गाते क्या करेंगे? धरती को स्वर्ग बनाएंगे ಅಲ್ವಾ? ಹಿಮಾಲಯ ಪರ್ವತಕ್ಕೆ ಹೋಗ್ರಿ, ಅಲ್ಲಿ ಇರ್ತಕ್ಕಂಥ ಸ್ವಚ್ಛಂದವಾಗಿರ್ತಕ್ಕಂಥ ಪರಿಸರ ನಮಗೆ ಏನಂತ ಅನ್ಸುತ್ತಪ್ಪ ಅಂತಂದರೆ ಯಾವುದೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ರೀತಿಯಲ್ಲಿ ನಮಗೆ ಏನಾಗುತ್ತೆ? ಭಾಸವಾಗುತ್ತೆ. ಸ್ವರ್ಗ यानी हेवन, जिसका विलोम शब्द होता है नरक, है ना? स्वर्ग जिसका विलोम शब्द होता है नरक. नरक ಓಕೆ. ಸ್ವರ್ಗ ನರಕ್. ಇಲ್ಲಿ ಇರ್ತಕ್ಕಂಥ ಒಂದು ಪ್ರಕೃತಿಯ ಸೌಂದರ್ಯ ನಮಗೆ ಸ್ವರ್ಗದ ರೀತಿಯಲ್ಲಿ ಭಾಸವಾಗುತ್ತೆ ಅಂತ ನಾವು ಹೇಳ್ಬೋದು. ಅಷ್ಟಲ್ಲದೆ ಬೇರೆ ಬೇರೆ ಹಿಲ್ ಸ್ಟೇಷನಿಗೆ ಹೋದಾಗ, ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳಿಗೆ ಹೋದಾಗ ಏನು ಮಾಡ್ತೀವಿ ನಾವು? ಖುಷಿಯಿಂದ ಅಲ್ಲಿ ಇರ್ತಕ್ಕಂಥ ಸೌಂದರ್ಯನ ಸವಿತೀವಿ ಅಲ್ವಾ? ಇದೆಲ್ಲದನ್ನು ಕೂಡ ಯಾವುದರ ಒಂದು ಕೊಡುಗೆಯಪ್ಪ ಅಂತಂದರೆ ಪ್ರಕೃತಿ ಮಾತೆಯ ಅಂದರೆ ನೇಚರ್ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟ್ ಅಂತ ನಾವು ಹೇಳ್ಬೋದು. इसलिए हम क्या करते हैं? भारत देश को बहुत प्यार करते हैं. यानी भारत में अनेक प्रेक्षणीय स्थान हैं. उन्हें देखने के लिए दूसरे देश यानी विदेश से अनेक लोग यहाँ के प्रकृति को देखने के लिए आते हैं. अनेक प्रेक्षणीय स्थानों को देखने के लिए भी आते हैं. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ನಮ್ಮ ದೇಶದ ಬಗ್ಗೆ ನಾವು ಹೊಗಳ್ತೀವಿ, ಹೆಮ್ಮೆ ಪಡ್ತೀವಿ, ಹಾಡು ಹೇಳ್ತೀವಿ, ಅದ್ರ ಗುಣಗಾನ ಮಾಡ್ತೀವಿ ಅಂತ ಏನು ಮಾಡ್ತಿದ್ದಾರೆ ಕವಿ ನಿರಂಕಾರ ಸೇವಕ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ದೇखेंगे. सिर पर मुकुट हिमालय हैं, देश नहीं देवालय हैं. ಸಿರ್ ಪರ್ ಮುಕುಟ್ ಹಿಮಾಲಯ ಹೇ. ನೀವು ನೋಡಿದಿರಿ, ಇಂಡಿಯಾ ಮ್ಯಾಪ್ನ ನೀವು ನೋಡಿರ್ತೀರಿ. ಸಿರ್ ಪರ್ ಮುಕುಟ್ ಹಿಮಾಲಯ ಹೇ. ಭಾರತದ ತುತ್ತತುದಿಯಲ್ಲಿ ಹಿಮಾಲಯ ಪರ್ವತ ಇದೆ ಅಲ್ವಾ? ದೇಶ್ ನಹಿ ದೇವಾಲಯ ಹೇ. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ ಆಪಸ್ ಮೇ ಬಾಯಿ ಬಾಯಿ. ಮೂರು ಭಾಗದಲ್ಲಿ ನೀರಿಂದ ತುಂಬಿಕೊಂಡಿದೆ. ಮೇಲೆ ತನ್ನ ಶಿರೋಭಾಗದಲ್ಲಿ ಹಿಮಾಲಯ ಪರ್ವತ ಇರೋದನ್ನು ನಾವು ನೋಡ್ಬೋದು ಅಲ್ವಾ? ಮುಕ್ಕುಟ್ ಯಾನಿ ಕಿರೀಟ. ನಮ್ಮ ಭಾರತ ಮಾತೆಗೆ ಕಿರೀಟ ಇಟ್ಟಿರೋ ರೀತಿಯಲ್ಲಿ ಹಿಮಾಲಯ ಪರ್ವತ ಇದೆ ಅಂತ ಏನು ಮಾಡ್ತಿದ್ದಾರೆ ಅವರು ಹೇಳ್ತಿದ್ದಾರೆ. ಯಾರು? कवि यानी निरंकार देश सेवक ने हमको बता रहे हैं. क्या? सिर पर मुकुट हिमालय है. ಭಾರತ ದೇಶದ ಒಂದು ಶಿರೋಭಾಗದಲ್ಲಿ ನಾವೇನು ಮಾಡ್ಬೋದು? ಹಿಮಾಲಯ ಪರ್ವತನ ನೋಡ್ಬೋದು. ಆ ಹಿಮಾಲಯ ಪರ್ವತ ಹೇಗೆಪ್ಪ ಅಂತಂದರೆ, ಹೇಗೆ ದೇವಾಲಯಕ್ಕೆ ಕಳಸ ಇಡ್ತೀವಲ್ವ ನಾವು, ದೇವಾಲಯ ಮೇಲ್ಭಾಗದಲ್ಲಿ ಆಕರ್ಷಣೆ ಮಾಡುತ್ತೆ ನೋಡಿ ಕಳಸ, ಆ ರೀತಿಯಾಗಿ ಕಿರೀಟ ಇಟ್ಟಿರೋ ರೀತಿಯಲ್ಲಿ ಏನಿದೆ ಹಿಮಾಲಯ ಪರ್ವತ ಇದೆ. ಮುಕ್ಕುಟೇನಿ ಕಿರೀಟ. ಗೊತ್ತಾಯಿತು? ಮುಕ್ಕುಟ್ಟು ಕಿರೀಟ. ದೇಶ್ ನಹಿ ದೇವಾಲಯ ಹೇ. ಇದು ದೇವಸ್ಥಾನದ ಒಂದು ರೀತಿಯಲ್ಲಿ, ದೇವಾಲಯಕ್ಕೆ ಒಂದು ಕಳಸ ಹೇಗೆ ಇಟ್ಟಿರ್ತಾರೋ ಒಂದು ಪ್ರಧಾನವಾಗಿ ನಮಗೆ ಗೋಚರಿಸುತ್ತಲ್ವ, ಅದೇ ರೀತಿಯಾಗಿ ಭಾರತದ ಶಿರೋಭಾಗದಲ್ಲಿ ಏನಿದೆ, ಸಿರ್ ಪರ್ ಭಾರತ ಮಾತೆಯ ತಲೆಯ ಭಾಗದಲ್ಲಿ ಏನಿದೆಪ್ಪ ಅಂತಂದರೆ ಹಿಮಾಲಯ ಪರ್ವತ ಇದೆ, ಕಿರೀಟ ಇಟ್ಟ ರೀತಿಯಲ್ಲಿ. ಹಿಂದೂ ಮುಸ್ಲಿಂ ಸಿಖ್ ईसाई सब आपस में भाई भाई. नहीं नहीं, हमारे देश में अनेक धर्मों के लोगों को हम देखते हैं ಅಲ್ವಾ? ಇರ್ತಕ್ಕಂಥ ಧರ್ಮಗಳಲ್ಲಿ ಹಲವಾರು ಧರ್ಮೀಯರನ್ನು ನಾವು ನೋಡ್ತೀವಿ. ಹಿಂದೂಗಳಿದ್ದಾರೆ, ಮುಸ್ಲಿಮ್ ಇದ್ದಾರೆ, ಸಿಖ್ರಿದ್ದಾರೆ, ಜೈನರಿದ್ದಾರೆ, ಬುದ್ಧಿಸ್ಟ್ ಇದ್ದಾರೆ ಅಲ್ವಾ? ಎಷ್ಟೊಂದೆಲ್ಲ ಧರ್ಮದ ಜನಗಳನ್ನು ಇರೋದನ್ನು ನಾವು ನೋಡ್ತೀವಿ. उन सब लोग, उन सारे लोग यानी सारी धर्मों के लोग
कैसे हैं सब आपस में बाई बाई आपस यानी परस्पर ಆಪಸ್ ಎಲ್ಲರೂ ಕೂಡ ಪರಸ್ಪರವಾಗಿ ಯಾವ ರೀತಿಯಾಗಿದ್ದಾರೆ ಅಂತಂದರೆ ಬಾಯಿ ಬಾಯಿ ಸಹೋದರ ರೀತಿಯಲ್ಲಿ ಇರೋದನ್ನು ನಾವು ನೋಡ್ಬೋದು. ಆಪಸ್ ಆಪಸ್ ಯಾನಿ ಪರಸ್ಪರ ಪರಸ್ಪರ ಎಲ್ಲರೂ ಕೂಡ ಹೇಗೆಪ್ಪ ಅಂತಂದರೆ ಸಹೋದರರಾಗಿದ್ದಾರೆ. ಬಾಯಿ ಯಾನಿ ಬ್ರದರ್ ಅಲ್ವಾ, ಬಾಯಿ ಬಾಯಿ ಬ್ರದರ್ಸ್ ರೀತಿಯಲ್ಲಿ ಇರೋದನ್ನು ನಾವು ನೋಡ್ತೀವಿ ಅಲ್ವಾ. ಹಲವಾರು ಧರ್ಮೀಯರಿದ್ದಾರೆ, ಹಲವಾರು ಧರ್ಮಕ್ಕೆ ಸೇರ್ತಕ್ಕಂಥ ಜನರಿದ್ದಾರೆ, ಹಲವಾರು ಭಾಷೆಗಳನ್ನು ಮಾತಾಡ್ತಕ್ಕಂಥ ಪೀಪಲ್ಸ್ನ ನಾವು ನೋಡ್ತೀವಿ. ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಏನು ಮಾಡ್ತಾರೆ ಜೀವಿಸೋದನ್ನು ನಾವು ನೋಡ್ತೀವಿ ಎಲ್ಲಿ ನಮ್ಮ ಭಾರತ ದೇಶದಲ್ಲಿ. इसलिए हम क्या करते हैं हमारे देश को बहुत ही प्यार करते हैं, है ना. यहाँ अनेक धर्मों के लोग भी हैं, वे कैसे हैं परस्पर यानी आपस में भाई के तरह हैं. इसलिए हम हमारे देश को बहुत ही प्यार करते हैं. हम में है अलगाव नहीं, हम में है अलगाव नहीं, कहीं कोई बिखराव नहीं. अलगाव यानी अलग करने का भाव. ಅಲ್ಗಾವ್ ಅಂದರೆ ನಮ್ಮಲ್ಲಿ ಯಾರಲ್ಲೂ ಕೂಡ ಹಲವಾರು ಧರ್ಮೀಯರಿದಾರಲ್ವ, ಯಾರಲ್ಲೂ ಕೂಡ ಒಡೆದು ಆಳ್ತಕ್ಕಂಥ ಒಂದು ಭಾವನೆ ಇಲ್ಲ ಅಂತ ಗೊತ್ತಾಯ್ತು. ಅಲ್ಗಾವ್ ಹಮ್ಮೆ ಹೇ ಅಲ್ಗಾವ್ ನಹಿ ಅಲ್ಗಾವ್ ಯಾನಿ ಅಲಗ್ ಕರ್ನೆ ಕಾ ಭಾವ್ ಅಂದರೆ ಬೇರೆ ಮಾಡ್ತಕ್ಕಂಥ ಒಂದು ಭಾವನೆ. ಅಲಗ್ ಕರ್ನೆ ಕಾ ಭಾವ್ ಅಂದರೆ ಡಿವೈಡ್ ಮಾಡ್ತಕ್ಕಂಥ ಪ್ರತ್ಯೇಕತೆ ಮಾಡ್ತಕ್ಕಂಥ ಕನ್ನಡದಲ್ಲಿ ಹೇಳೋದಾದರೆ ನಾವು ಇದನ್ನು ಪ್ರತ್ಯೇಕತೆ ಅಂತ ಹೇಳ್ಬೋದು. ಸಪ್ರೇಟ್ ಅಂತ ಹೇಳ್ತೀವಲ್ವ, ಸಪ್ರೇಟಾಗಿ ಮಾಡ್ತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇಲ್ಲ. ಬೇರೆ ಬೇರೆ ಮಾಡ್ತಕ್ಕಂಥ ಸಪ್ರೇಟಾಗಿ ಮಾಡ್ತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇಲ್ಲ. ಹಮ್ಮೆ ಹೇ ಅಲ್ಗಾವ್ ನಹಿ ಕಹಿ ಕೋಯಿ ಬಿಕ್ರಾವ್ ನಹಿ. ಬಿಕ್ರೆ ಹೋನೆಕಿ ಅಂದರೆ ಸ್ಪ್ರೆಡ್ಡಾಗಿ ಹರಡ್ಕೊಂಡು ಛಿದ್ರ ಆಗ್ತಕ್ಕಂಥದ್ದು, ಬೇರೆ ಬೇರೆಯಾಗಿ ಛಿದ್ರ ಆಗ್ತಕ್ಕಂಥ ಒಂದು ಭಾವನೆಯೂ ನಮ್ಮಲ್ಲಿಲ್ಲ ಅಲ್ವಾ. ಒಡೆದು अलग करने का भाव भी हम में है, बिखराव करने का भाव भी हम में नहीं. ನಮ್ಮಲ್ಲಿ ಬೇರೆ ಬೇರೆ ಆಗಿ ಒಡೆದಾಳ್ತಕ್ಕಂಥ ಒಂದು ಭಾವನೆಯೂ ಇಲ್ಲ, ಹಾಗೆಯೇ ಬೇರೆ ಬೇರೆಯಾಗಿ ಸಪ್ರೇಟಾಗಿ ಛಿದ್ರ ಆಗ್ತಕ್ಕಂಥ ಒಂದು ಭಾವನೆಯೂ ನಮ್ಮಲ್ಲಿ ಇಲ್ಲ. ಬಿಕ್ರಾವ್ ಅಂದರೆ ಸ್ಪ್ರೆಡ್ ಆಗ್ತಕ್ಕಂಥದ್ದು ಗೊತ್ತಾಯಿತು. ಆ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆ ನಮ್ಮಲ್ಲಿನೂ ಕೂಡ ಇಲ್ಲ. ದೇಶ್ ಹಮಾರ ನ್ಯಾರಾ ಹೈ ಪ್ರಾಣೋं से भी प्यारा है. देश हमारा न्यारा है ಪ್ರಾಣೋं से भी प्यारा है. ನ್ಯಾರ ಯಾನಿ ಹೊಸದಾಗಿ ಇರ್ತಕ್ಕಂಥದ್ದು. ನಮ್ಮಲ್ಲಿ ಪ್ರತಿಯೊಂದು ಸಿಚುವೇಶನ್ನಲ್ಲಿ ಕೂಡ ಏನು ಹೊಸದಾಗಿ ಇರ್ತಕ್ಕಂಥ ಒಂದು ಭಾವನೆನ ನಾವು ನೋಡ್ತೀವಿ ಅಲ್ವಾ. ನ್ಯಾರ ಯಾನಿ ನ್ಯೂ ಹೊಸದು ಅಂತ ಹೇಳ್ತೀವಿ. ನ್ಯೂ ಹೊಸದು, ಹೊಸದಾಗಿರ್ತಕ್ಕಂಥ ಒಂದು ಭಾವನೆನ ನಾವು ನೋಡ್ತೀವಿ. ಬೇರೆ ಯಾವುದೇ ಊರಿಂದ ಬರಲಿ, ಯಾವುದೇ ರಾಜ್ಯದಿಂದ ಬರಲಿ ಅಷ್ಟೇ ಯಾಕೆ, ನಮ್ಮ ಕರ್ನಾಟಕದಲ್ಲಿನೂ ಕೂಡ ಹಲವಾರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರನ್ನ ನಾವು ನೋಡ್ತೀವಿ. ಆದ್ರೂ ಕೂಡ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇದೆ. ಯಾಕೆ ಹೇಳಿ, ಹಮ್ ಸಬ್ ಭಾರತವಾಸಿಯೋ ಹೇನಾ, ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇದೆ. इसलिए हम क्या करते हैं हमारे प्राणों से भी भारत माँ को बहुत प्यार करते हैं, हमारे देश को बहुत प्यार करते हैं. ಪ್ರಾಣ ಜೀವ, ನಮ್ಮ ಜೀವಕ್ಕಿಂತನೂ ಏನು ಮಾಡ್ತೀವಿ ನಾವು ಹೆಚ್ಚಾಗಿ ಭಾರತನ ಪ್ರೀತಿ ಮಾಡ್ತೀವಿ ಅಲ್ವಾ. ಪ್ರಾಣ ಜೀವ प्राणों से भी प्यारा है ना. हम हमारे देश के लिए कुछ भी करने के लिए तैयार रहते हैं अल्वा. सैनिकर नोड़ी, हमारे देश के रक्षा करने वाले सैनिक हर समय कैसे रहते हैं, सिद्ध रहते हैं. किसके लिए, भारत माता के
ಭಾರತ್ ಮಾತಾ ಕಿ ಸೇವಾ ಕರ್ನೆ ಕೆ ಲಿಯೆ. ಹೌದ್ ತಾನೆ? ನಮ್ಮ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರು ಯಾವುದೇ ಒಂದು ಟೈಮ್ ಆಗಲಿ, ಎಂಥ ಒಂದು ಸಿಚುವೇಶನ್ ಆಗಲಿ ಏನು ಮಾಡ್ತಾರೆ, ಅವರು ಸದಾ ಸನ್ನದ್ಧರಾಗಿರ್ತಾರೆ. ಯಾವುದಕ್ಕೆ ಅಂತಂದರೆ ಅವರಿಗೆ ಅಷ್ಟೊಂದು ದೇಶದ ಮೇಲೆ ಇರ್ತಕ್ಕಂಥ ಒಂದು ಗೌರವ ಅಂತ ನಾವು ಹೇಳ್ಬೋದು. ಅವರಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಏನಿರಬೇಕು, ನನ್ನ ದೇಶ ನನ್ನ ಜನ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇರಬೇಕು. ಆಗಿದ್ದಾಗ ಮಾತ್ರ ಏನಾಗುತ್ತಪ್ಪ ಅಂತಂದರೆ ಯಾರಲ್ಲೂ ಕೂಡ ನಾವು ಬೇರೆ ಅಂತಕ್ಕಂಥ ಒಂದು ಭಾವನೆಯೂ ಬರಲ್ಲ, ಒಡೆದು ಆಳ್ತಕ್ಕಂಥ ಒಂದು ನೀತಿನೂ ನಮ್ಮಲ್ಲಿ ಬರಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಪ್ರತಿಯೊಬ್ಬರೂ ನನ್ನ ಸಹೋದರ ನನ್ನ ಸಹೋದರಿ ಅಂತಕ್ಕಂಥ ಒಂದು ಭಾವನೆಯಿಂದ ಕಾಣಬೇಕು. ಆಗಿದ್ದಾಗ ಮಾತ್ರ ಏನಾಗುತ್ತೆ, ನಮ್ಮಲ್ಲಿ ಸಹೋದರತ್ವ ಭ್ರಾತೃತ್ವ ಅಂತಕ್ಕಂಥ ಒಂದು ಭಾವನೆ ಬೆಳೆಯೋದಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. इसलिए हम क्या करना है, हमारे देश में रहने वाले जो कुछ भी हैं उसे हम क्या करना है, बहुत प्यार से आस्वादन करके उसे हम रक्षा करना है. जैसे ही प्यार से हमारे देश को देखना है. यहाँ पर रहने वाले सब भारतवासियों एक है कर हमारे मन में रहना चाहिए. ನಾವೆಲ್ಲರೂ ಕೂಡ ಒಂದೇ ಏಕತೆಯ ಭಾವನೆ ನಮ್ಮಲ್ಲಿ ಬರಬೇಕು. ಯಾವಾಗ ಎಲ್ಲರೂ ಕೂಡ ನಾವು ಪ್ರೀತಿಯಿಂದ ಕಂಡಾಗ, ನನ್ನ ದೇಶ ಅಲ್ವಾ, ಇದು ನನ್ನ ದೇಶ ಅಷ್ಟೇ ಯಾಕೆ, ಇದು ನನ್ನ ಶಾಲೆ, ಇಲ್ಲಿರ್ತಕ್ಕಂಥದ್ದು ಪ್ರತಿಯೊಂದೂ ಕೂಡ ನನ್ನದು ಅಂತಕ್ಕಂಥ ಒಂದು ಭಾವನೆ ನಿಮ್ಮಲ್ಲಿ ಇದ್ದರೆ, ಬರೀ ದೇಶ ಅಷ್ಟೇ ಅಲ್ಲ, ಮನೆ ಅಷ್ಟೇ ಅಲ್ಲ, ಪ್ರತಿಯೊಂದನ್ನು ಕೂಡ ನಾವೇನು ಮಾಡ್ಬೋದು, ಸೇಫಾಗಿ ನೋಡ್ಕೋಬೋದು. ಯಾವಾಗ ನಮ್ಮ ಮನದಲ್ಲಿ ಅದರ ಬಗ್ಗೆ ಪ್ರೀತಿ ಅಂತ ಒಂದು ಭಾವನೆ ಇದ್ದಾಗ, ನಾವು ಅದನ್ನು ಪ್ರೀತಿಯಿಂದ ಕಾಣ್ತಿದ್ದಾಗ ಮಾತ್ರ ಏನಾಗುತ್ತೆ, ನಾವು ಅದನ್ನು ಸೇವ್ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿನೂ ಕೂಡ ಬರುತ್ತೆ. समझ में आया ना? यानी इस कविता में कवि आपको बता रहे हैं कि हमारे देश के बारे में बता रहे हैं. हमारे देश में कौन कौन से, यानी ಇಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಕೃತಿ ಬಗ್ಗೆ, ದೇಶದಲ್ಲಿ ಇರ್ತಕ್ಕಂಥ यानी भारत देश में रहने वाले प्रकृति, अनेक धर्मों के लोग और लोगों के मन में रहने वाले भावनाएं, जैसे ही देश के प्रति उनमें रहने वाले आशाएं, यहाँ सारी विषयों को कवि हमको बता रहे हैं. उसी तरह यानी ಹೇಗೆ ಕವಿ ನಮ್ಮ ದೇಶದ ಬಗ್ಗೆ ಪ್ರೀತಿ ಇಟ್ಕೋಬೇಕು ಅಂತ ಹೇಳಿದಾರಲ್ವ, ಅದೇ ರೀತಿಯಾಗಿ ನಾವು ಕೂಡ ನಡ್ಕೊಂಡು ಹೋಗಬೇಕು ಅಂತ ನಾನು ನಮ್ಮಲ್ಲಿ ಇರಬೇಕು. ಹಾಗೆ ನಿಮ್ಮ ಮಕ್ಕಳಲ್ಲಿನೂ, ನೀವು ಮಕ್ಕಳಲ್ವ, ನಿಮ್ಮ ಮನಸ್ಸಲ್ಲಿನೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆ ಬೆಳಿಬೇಕು. ದೇಶಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ನಿಮ್ಮಲ್ಲಿನೂ ಬರಬೇಕು. ಫಸ್ಟು ನೀವು ಗೌರವ ಕೊಡೋದನ್ನು ಮನೆಯಿಂದನೇ ಗೌರವ, ಮನೆಯಲ್ಲಿರ್ತಕ್ಕಂಥವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರಿ, ಗೌರವ ಕೊಡ್ತೀರಿ ಅಂತಾರೆ, ಹೊರಗಡೆ ಬಂದಾಗೂ ಕೂಡ ನೀವು ಅದನ್ನೇ ಕಲಿತೀರಿ. ಅದಾದ ನಂತರ ದೇಶಕ್ಕೆ ನೀವು ಗೌರವನ ಸಲ್ಲಿಸ್ತೀರಿ ಅಲ್ವಾ. ಪ್ರತಿಯೊಂದು ಹಂತದಲ್ಲಿ ನಾವೇನು ಮಾಡಬೇಕು, ಹಂತ ಹಂತವಾಗಿ ಕಲಿತಾ ಬರಬೇಕು. ಅವಾಗಿದ್ದಾಗ ಮಾತ್ರ ನಮಗೆ ಏನಾಗುತ್ತೆ, ಪ್ರತಿಯೊಂದರ ಬಗ್ಗೆನೂ ತಿಳ್ಕೊಳ್ತಕ್ಕಂಥ ಒಂದು ಸಮಯ ಬರುತ್ತೆ. ದೇಶನ ಕಾಪಾಡ್ತಕ್ಕಂಥ ಒಂದು ಸಂದರ್ಭ ನಿಮಗೂ ಕೂಡ ಬರ್ಬೋದು. ನಿಮ್ಮಲ್ಲಿನೂ ಕೂಡ ಹಲವಾರು ಮಕ್ಕಳು ಅಂತ, ನೀವು ಮುಂದೆ ಬೆಳೆದು ದೊಡ್ಡವರಾದ ನಂತರ ಸೈನಿಕರಾಗ್ಬೋದು ಅಥವಾ ಸೈಂಟಿಸ್ಟ್ ಆಗ್ಬೋದು ಅಲ್ವಾ. ಬೇಕಾದಂಗೆ ನೀವು, ನಿಮ್ಮದು ಇನ್ನು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಇದೆ. ಹಾಗಾಗಿ ಏನು ಮಾಡಿ, ನಾನು ನನ್ನ ದೇಶದ ಬಗ್ಗೆ ಅಭಿಮಾನ ಅಂತಕ್ಕಂಥದ್ದು ನಮ್ಮ ಮನಸ್ಸಲ್ಲಿನೂ ಕೂಡ ಇರಬೇಕು. ओके अच्छा बच्चों, इतनी बताकर मैंने यानी आपके मन में भी देश के प्रति क्या रहना है, अभिमान रहना है ना. ओके, धन्यवाद.